ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಒಂದು ಇಂಪಾರ್ಟೆಂಟು ವೀಕ್ಷಣೆಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ನೋಡ್ರಿ ನಮ್ಮ ಹನೂರು ಕ್ಷೇತ್ರದ ಈ ಒಂದು ಬೆಟ್ಟ ಗುಡ್ಡಗಳ ವೀಕ್ಷಣೆ ನೋಡಿ. ಈ ಒಂದು ವಲಯ ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರಮಯವಾಗಿದೆ. ಸೊ ಇಲ್ಲಿ ನೀರು ನೋಡ್ರಿ, ಬೇಸಿಗೆಗಾಲದಲ್ಲಿ ನೀರು ನೋಡ್ರಿ. ಈ ಒಂದು ಸುಂದರಮಯವಾದಂತಹ ವೀಕ್ಷಣೆಗೆ ಬಹುಮುಖ್ಯವಾದ ಪ್ರಧಾನವಾದ ಕಾರ್ಯವನ್ನು ವಹಿಸಿರ್ತಕ್ಕಂಥವರು ನಮ್ಮ ಹನೂರು ಕ್ಷೇತ್ರದ ಶಾಸಕರು MR ಮಂಜುನಾಥ್ರವರು. ಇವತ್ತು ಈ ಭಾಗದ ಜನತೆ ಅವರು ಹೆಸರು ಹೇಳ್ಕೊಳ್ತಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಯಾಕಂದರೆ ಪುಣ್ಯಾತ್ಮ ನೀರು ಕೊಟ್ಟ ಕಣಪ್ಪ, ಈ ರೀತಿ ಅಲ್ವರ, ಈ ರೀತಿ ನೆನೆಸ್ಕೊಳ್ತಾರೆ. ಅಂತಹ ಒಂದು ಕಾರ್ಯವನ್ನು ಬಹಳ ಅದ್ಧೂರಿಯಾಗಿ ಮಾಡಿಕೊಡುವುದರಲ್ಲಿ ಯಶಸ್ವಿಯಾಗಿರ್ತಾರೆ. ಸೊ ಇಲ್ಲಿ ಹೆಂಗೆ ಹೋಗೋದು ಆಯ್ತಾ ಇಲ್ವಲ್ಲ, ರೋಡ್ ಕೆಲಸ ಮಾಡ್ತವ್ರೆ. ಅಯ್ಯಯ್ಯೋ, ನಾನು ಇದನ್ನೇ ವೀಡಿಯೋ ಮಾಡೋಣ ಅಂತ ಬಂದೆ. ಶಟ್ ಆಯ್ತಾ ಇಲ್ಲ ಗುರು, ನೋಡೋ ಒಂದು ಟ್ರೈ ಮಾಡ್ತೀನಿ. ಅಲ್ಲ ಗಂಟೆ ಹೋಗಿ ಎಲ್ಲರೂ ಗ್ಯಾಪ್ ಸಿಕ್ಕರೆ ನುಗ್ಬಿಡ್ತೀನಿ. ನಾನು ಬಹಳ ದಿನಗಳಿಂದ ಇಲ್ಲಿಗೆ ಬರಬೇಕು ಅನ್ಕೋತಿದ್ದೆ, ಆಯ್ತಿರ್ಲಿಲ್ಲ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಬಹಳ ಅತ್ಯವಶ್ಯಕವಾದದ್ದು ರೋಡು, ನೀರು, ಕರೆಂಟು ಅಲ್ವಾ. ಆಗಲ್ಲ ಅನ್ಕೋತೀನಿ. ಭಾಳ ಅದ್ಧೂರಿಯಾಗಿ ಕೆಲಸ ಮಾಡಿದ್ದಾರೆ. ಅಣ್ಣ, ರಾಮನಗುಡ್ಡ ಕೆರೆ ಇದೆಯಾ? ಈ ರಾಮನಗುಡ್ಡ ಕೆರೆ ಇದೆಯಲ್ವಾ? ಹಾಂ, ನಾ ವಿಡಿಯೋ ಮಾಡಕ್ ಬಂದೆ. ಓಕೆ. ದಯವಿಟ್ಟು ನಿರೀಕ್ಷಿಸಿ. ಅಯ್ಯೋ, ಸೊ ಇಲ್ಲೆಲ್ಲ ಬಹಳ ಅದ್ದೂರಿಯಾಗಿ ಕೆಲಸ ಕಾರ್ಯಗಳು ನಡೀತೈತೆ. ವಾವ್, ಸೂಪರ್. ನೋಡ್ರಿ, ಇದುವೇ ರಾಮನಗುಡ್ಡ ಕೆರೆ ಅಂತ. ಅರ್ಥ ಆಯ್ತಾ? ಒಂದು ರೌಂಡ್ ಹಾಕೊಂಬಂದ್ಬಿಡ್ತೀನಿ. ಹಿಂಗೆ ಹೋಗ್ಬೇಕಣ್ಣ, ಹಂಗೂ ಹೋಗ್ಬೋದಲ್ವಾ? ಅಲ್ಲಾಗಲ್ಲ. ಓಕೆ. ನೋಡಿ, ಎಂತಹ ಪುಣ್ಯದ ಕೆಲಸ ಇದು. ಸುಮ್ಮನೆ ಬಡೆ ಕೊಚ್ಕೊಂಡ್ರೆ ಚಂದ ಅಲ್ಲಪ್ಪ. ಒಂದು ಕೆಲಸ ಕಾರ್ಯಗಳು ಮಾಡಬೇಕು. ಅರ್ಥ ಆಯ್ತಾ? ಆ ಒಂದು ನಿಟ್ಟಿನಲ್ಲಿ ಗಮನಿಸೋದಾದರೆ ಇವತ್ತು ಈ ಒಂದು ರಾಮನಗುಡ್ಡ ಕೆರೆಯಲ್ಲಿ ಇಷ್ಟರ ಮಟ್ಟಿಗೆ ಈ ಬೇಸಿಗೆಗಾಲದಲ್ಲಿ ನೀರು ನಿಂತಿದೆ ಅಂದರೆ ಬಹಳ ಪ್ರಮುಖವಾದ ಪ್ರಧಾನವಾದ ಕಾರ್ಯವನ್ನು ನಮ್ಮ ಕ್ಷೇತ್ರದ ಶಾಸಕರು MR ಮಂಜುನಾಥ್ರವರು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೂ ಇವತ್ತಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರ ಸರ್ಕಾರದಿಂದನೂ ಸಹ ಅನುವು ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ಉತ್ತಮವಾದ ಕಾರ್ಯಕ್ಕೆ, ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಇಂತಹ ಒಂದು ಅಭಿವೃದ್ಧಿ ಕಾಮಗಾರಿಗೆ ಸಹಕಾರವನ್ನು ಸಹ ನೀಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ. ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛಿಸ್ತೀನಿ. ಸುಮ್ಮನೆ ನಾನು ಮಾಡಿದೆ, ನಾನು ಮಟ್ತೆ, ನಾನು ಕಿತ್ತೆ, ನಾನು ಗುಡ್ಡೆ ಹಾಕ್ತೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಸುಮ್ಮನೆ ಬಡೆ ಕೊಚ್ಕೊಂಡ್ರೆ ಏನು ಪ್ರಯೋಜನ? ಅದಲ್ಲ, ಕೆಲಸ ಮಾಡಿ ಬಿಟ್ಬಿಡ್ಬೇಕು. ಈಗ ನೋಡಿ, ಕೆಲಸ ಮಾಡಿ ಬಿಟ್ಬಿಟ್ಟು ಈಗ ಬೇರೆ ಕೆಲಸ ಕಡೆ ಗಮನ ಕೊಡ್ತವ್ರೆ. ಅರ್ಥ ಆಯ್ತಾ? ಬೇರೆ ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಕೊಡ್ತಾರೆ. ಇದಲ್ವಾ ಕೆಲಸ ಅಂದರೆ? ನೋಡಿ, ಎಂತಹ ಒಂದು ಪುಣ್ಯದ ಕೆಲಸ ಇದು. ನಿಜಕ್ಕೂ ಈ ಭಾಗದ ಜನತೆ ಸಮೃದ್ಧಿಯಾಗಿ ಜೀವನ ಮಾಡ್ತಾರೆ ಬಂಧುಗಳೇ, ಬಹಳ ಸಮೃದ್ಧಿಯಾಗಿ ಜೀವನ ಮಾಡ್ತಾರೆ. ನಾನು ಬಹಳ ದಿನಗಳಿಂದ ಇಲ್ಲಿಗೆ ಬರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಬಟ್ ಆಗ್ತಿರ್ಲಿಲ್ಲ. ಇವತ್ತು ಕಾಲ ಕೂಡ ಬಂದಿದೆ. ಇದಕ್ಕೆ ಮೂಲ ಕಾರಣ
ಏನು ನಾನು ತಮಿಳ್ನಾಡು ಹೋಗಿದ್ದೆ ಬಂಧುಗಳೇ. ತಮಿಳ್ನಾಡು ಹೋಗ್ಬೇಕಾದ್ರೆ ಆ ಒಂದು ಹೊಳೆಯನ್ನು ದಾಟ್ಬೇಕಾದ್ರೆ, ಕಾವೇರಿ ಹೊಳೆಯನ್ನು, ಒಂದು ಕೋತಿ ನಮ್ಮದೊಂದು ಸೀಲ್ ಎತ್ಕೊಂಡೋಯ್ತದೆ. ಆ ಸೀಲ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಅನ್ನೂರಿಗೆ ಬಂದೆ. ಸಾರ್ 1 ಅವರ್ ಆಗುತ್ತೆ ಅಂದರು. ಅಯ್ಯೋ ಒಳ್ಳೇದಾಯ್ತೀರಪ್ಪ, ಅಲ್ಲಿಗಂಟ ಹೋಗಿ ನಮ್ಮ ಕ್ಷೇತ್ರದ ಹೆಮ್ಮೆಯ ಜನಪ್ರಿಯ ಶಾಸಕರು ಒಂದು ಪುಣ್ಯದ ಕಾರ್ಯ ಮಾಡೋರೆ, ಅದನ್ನಾರು ಒಂದು 4 ಜನಕ್ಕೆ ತಿಳಿಸೋಣ ಅಂದ್ಕೊಂಡು ಬಂದೆ. ನೋಡಿ, ಬಹಳ ಸ್ಪಷ್ಟವಾಗಿ, ಬಹಳ ಅದ್ಧೂರಿಯಾಗಿ ಈ ಒಂದು ವೀಕ್ಷಣೆಯನ್ನು ಎಲ್ಲ ಏನು ನಮ್ಮ ಕ್ಷೇತ್ರದ ಶಾಸಕರು ಮಾಡಿರ್ತಕ್ಕಂಥ ಈ ಒಂದು ಸಾಧನೆಯನ್ನು ಎಲ್ಲ ನಮ್ಮ ಕ್ಷೇತ್ರದ ಜನತೆಗೆ ತೋರ್ಪಡಿಸ್ತಾ ಇದ್ದೀನಿ ಬಂಧುಗಳೇ. ನೋಡ್ರಿ, ಇಂತಹ ಒಂದು ಪುಣ್ಯದ ಕಾರ್ಯಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ. ನೋಡ್ರಿ, ಆ ಕೊಕ್ರೆಗಳು ಸಹ ನೋಡಲ್ಲ ಹೋಯ್ತವೆ ನೋಡಿ, ಆ ಕೊಕ್ರೆಗಳು ಅಲ್ಲಿ ನೋಡ್ರಿ, ಹೆಂಗೆ ಹೋಗ್ತಾ ಇದ್ದ ಖುಷಿಯಾಗೆ. ಅವು ಸಹ MR ಮಂಜುನಾಥ್ ಅಂತ ಸಾರ್ತವೆ. ಕ್ಷಮಿಸಿ, ನಾನು ತಮಾಷೆಗಂದೆ. ಅಂದರೆ ಒಂದು ಒಳ್ಳೆ ಕಾರ್ಯವನ್ನು ಈ ರೀತಿಯೂ ಸಹ ನಾವು ವರ್ಣಿಸ್ಬೋದು ಅಲ್ವರಾ. ನೋಡ್ರಿ, ಒಂದು ಒಳ್ಳೆ ಕೆಲಸವನ್ನು ನಾವು ಎಷ್ಟು ಅವಕ್ಕೆ ಪುಷ್ಟಿ ನೀಡ್ತೀವಿ, ಅಷ್ಟು ಅಭಿವೃದ್ಧಿ ಕೆಲಸಗಳಾಗ್ತವೆ ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಅರ್ಥ ಆಯ್ತಾ? ಯಾರು ಸಹ ಏನು ಅನ್ಕೋಬೇಡಿ. ಆ ಕೊಕ್ರೆಗಳು ಸಹ ಹಂಗೆ ನೆನೆಸ್ಕೊಂತವೆ ಅಂತ ನಾನು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತು ಈ ಕ್ಷೇತ್ರದಲ್ಲಿ ಜನ ಸ್ವಲ್ಪ ನಿಟ್ಟುಸಿರು ಬಿಟ್ಟು ಜೀವನವನ್ನು ಮಾಡ್ತಾರೆ ಅಂದರೆ ಅದಕ್ಕೆ ಮೂಲತಃ ಕಾರಣ ಇವತ್ತು ಕೊಟ್ಟಿರ್ತಕ್ಕಂಥ ನೀರಿನ ಒಂದು ವ್ಯವಸ್ಥೆ. ಬಹಳ ಅದ್ಧೂರಿಯಾಗಿ, ಅದ್ಭುತವಾಗಿ ಈ ಒಂದು ಪುಣ್ಯದ ಕೆಲಸವನ್ನು ನೋಡ್ರಿ, ಇಲ್ಲೆಲ್ಲ ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಎಷ್ಟು ಅನುಕೂಲ ಆಗಿದೆ. ಮೊದಲು ನಾನು ಒಂದು ಸಲ ಬಂದಿದ್ದೆ, ಬಹಳ ವರ್ಷನೇ ಆಗೋಯ್ತು ಅನ್ಕೋತೀನಿ. ಆವಾಗ ಬಂದಿದ್ದಾಗ ಏನಾಯಿತು ಅಂದರೆ, ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡು ಅಲ್ಲೆಲ್ಲ ಚಿತ್ರೀಕರಣ ಮಾಡ್ಕೊಂಡು ಶೂಟಿಂಗ್ ಮಾಡ್ತಿದ್ದೆ. ಅವಾಗ ನನ್ನೊಂಥರ ಜೂನಿಯರ್ ವಿಷ್ಣುವರ್ಧನು. ಆ ಟೈಮಲ್ಲಿ ಏನು ಮಾಡಿದೆ, ಬಂದಾಗ ಇದೆಲ್ಲ ಹೆಂಗಿತ್ತು ಅಂದರೆ, ಈ ರಸ್ತೆ ಅಗಲನೂ ಇರಲಿಲ್ಲ, ಏನೂ ಇರಲಿಲ್ಲ. ಇವು ತುಂಬ ಚಿಕ್ಕದು, ಕಿರಿದಾಗಿತ್ತಿದು. ಈ ಕೆರೆಯೆಲ್ಲ ಮುಚ್ಚೋಗಿ, ಕೆರೆಯೆಲ್ಲ ಎಕ್ಕುಟ್ಟೋಗಿ ತುಂಬ ಕಿರಿದಾದ ಒಂದು ರಸ್ತೆ, ಮಣ್ಣು ರಸ್ತೆ, ಆಚೆ ಬಿದ್ದುಬಿಟ್ಟವನ್ನ ಭಯ ಇತ್ತು. ಆ ರೀತಿ ಹದಗೆಟ್ಟ ಒಂದು ಪರಿಸ್ಥಿತಿ ಇತ್ತು. ಆಮೇಲೆ ಇಲ್ಲಿ ನೋಡಿದ್ರೆ ಒಣಗೆ ಬರಡು ಪ್ರದೇಶ, ಪ್ರದೇಶ ಆಗ್ಬಿಟ್ಟಿತ್ತು. ನೀರು ಇಲ್ಲ, ನೆರಳು ಇಲ್ಲ, ಅಂತಹ ಒಂದು ಅವ್ಯವಸ್ಥೆ ಇತ್ತು. ಇವತ್ತು ಬೇಸಿಗೆ ಕಾಲದಲ್ಲಿ ಇಂತಹ ಒಂದು ನೀರಿನ ವ್ಯವಸ್ಥೆಯನ್ನು ಕಾಣ್ತೀವಿ ಅಂದರೆ ಈ ಕ್ಷೇತ್ರದಲ್ಲಿ ಬಹಳ ಹೆಚ್ಚು ಪ್ರಾಧಾನ್ಯತೆಯನ್ನು ವಹಿಸಿ ಕೆಲಸವನ್ನು ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು. ಇಷ್ಟು ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಈ ಕ್ಷೇತ್ರದ ಜನಪ್ರತಿನಿಧಿಗಳು MR ಮಂಜುನಾಥ್ರವರು ಬಹಳ ಅದ್ಧೂರಿಯಾಗಿ, ಅದ್ಭುತವಾಗಿ ಸರ್ಕಾರದ ಗಮನವನ್ನು ಸೆಳೆದು ಈ ತರಹದ ಒಂದು ಜನರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಈ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡೋದಕ್ಕೆ ಒಂದು ಯಾವ ಥರ ಹೇಳ್ಬೋದು, ಏನು ವರ್ಣಿಸಿದ್ರು ಸಾಲಲ್ಲ. ಈಗ ಹೇಳ್ದಲ್ಲ, ಕೊಕ್ಕರೆ ಇದು ಉದಾಹರಣೆ ಅಷ್ಟೇ ಸಾಕು. ಅರ್ಥ ಆಯ್ತಾ? ಅಂತಹ ಒಂದು ಪುಣ್ಯದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಇದುವೇ ರಾಮನಗುಡ್ಡ ಕೆರೆ. ಇಲ್ಲೊಂದು ಡ್ರಾಪ್, ಒಂದು ಹನಿ ನೀರಿರಲಿಲ್ಲ, ಎಲ್ಲ ಒಣಗೋಗಿ ಬಯಲಾಗೋಗಿತ್ತಿದ್ದೆಲ್ಲ. ಸೊ ಇವತ್ತು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಸುಮ್ಮನೆ ಬಡೆಯ ಕೊಚ್ಕೊಂಬಾರ್ದು ಯಾರೇ ಆಗಲಿ, ಅರ್ಥ ಆಯ್ತಾ? ಯಾವುದೇ ಆಗಲಿ, ನಾವು ನೋಡ್ತೀವಿ ಈ ಪಾರ್ಲಿಮೆಂಟ್ಗಳಲ್ಲಿ, ಏನು ಗೊತ್ತಾ, ಸುಮ್ಮನೆ ನಾನು ಅದು ಮಾಡಿದೆ, ಇದು ಮಾಡಿದೆ, ಹಂಗೆ ಹಿಂಗೆ ಅಂತ ಸುಮ್ಮನೆ ಬಡೆಯ ಕೊಚ್ಕೊಂತಾರೆ ಕೆಲವರು. ಅದಲ್ಲ ಇದು, ಅರ್ಥ ಆಯ್ತಾ? 4 ಜನರ ಕಣ್ಣಿಗೆ ಬೀಳಬೇಕು, ಏನಪ್ಪ ಇದು ವರ್ಕಿಂಗ್ ಅದೇ ಅಂತ. ಅರ್ಥ ಆಯ್ತಾ? ಅದೆಲ್ಲ ಇದು ಒಂದು ಉತ್ತಮವಾದ ಕಾರ್ಯವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಹಾಗೆ ಬಹುಮುಖ್ಯವಾದ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈಗ ನಮ್ಮ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ಹನೂರು ಮಲೆಮಹದೇಶ್ವರ ಬೆಟ್ಟದ ತನಕ, ಹನೂರಿನಿಂದ ಮಲೆಮಹದೇಶ್ವರ ಬೆಟ್ಟದ ತನಕ ಏನಾಗಿದೆ ಅಂದರೆ, ನಮ್ಮ ಕೌದಳ್ಳಿ ಬಹುಮುಖ್ಯವಾದ ಒಂದು ಪ್ರದೇಶ. ಅಲ್ಲಿ ಇವತ್ತಿಗೂ ಸಹ ಜನ 1,500 1,000 ದುಡ್ಡುಗಳು ಕೊಟ್ಬಿಟ್ಟು ಟ್ಯಾಂಕ್ಗಳಲ್ಲಿ ನೀರು ತರಿಸ್ತವ್ರೆ. ಯಾಕಂತ ದುರ್ವ್ಯವಸ್ಥೆ ಬಂದಿದೆ ಅಂದರೆ, ಅಂದಿನಿಂದ ಇಂದಿನ ತನಕನೂ ಸಹ ನಮ್ಮ ಜನ ಬುದ್ಧಿ ಕಲ್ತಿರಲಿಲ್ಲ, ಎಡವಟ್ಟಾಗಿ ಎಕ್ಕುಟ್ಟೋಗಿದ್ದಾರೆ. ಇವತ್ತಿಗೂ ಸಹ ಅದೇ ದುರ್ವ್ಯವಸ್ಥೆಯಲ್ಲೇ ಇರೋದು. ಆದರೆ ಇವತ್ತು ನನ್ನ ಪ್ರಕಾರ 100% ಖಂಡಿತವಾಗ್ಲೂ ಮುಂದಿನ ದಿವಸ ನಮಗೆ MR ಮಂಜುನಾಥ್ರವರ ಒಂದು ಸಹಕಾರ ಇದ್ದೇ ಇರ್ತದೆ. ಯಾಕಂದ್ರೆ 490 ಕೋಟಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಹಾಗೆ ಸರ್ಕಾರವೂ ಸಹ ಅವರ ಒಂದು ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡಿ ಅನುವು ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ರು ಇರೋ ತನಕ ನಮ್ಗೆ ಯಾವುದೇ ತರಹದ
ಚಿಂತೆ ಇಲ್ಲ. ಆಮೇಲೆ ಬಹುಮುಖ್ಯವಾಗಿ ನಮ್ಮ ಕೌದಳ್ಳಿ ಪ್ರತಿಯೊಂದು ಬೀದಿಗಳಿಗೂ ಸಹ CC ರಸ್ತೆಗಳು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಹಾಗೆ ಏನು ಚರಂಡಿ ವ್ಯವಸ್ಥೆ ನಮಗೆ ನೋಡ್ರಿ ಅದೆಷ್ಟೋ ವರ್ಷಗಳಿಂದ ನಮ್ಮ ಚರಂಡಿನೇ ನೋಡಿರಲಿಲ್ಲ, ಅಂತಹ ಒಂದು ಸ್ಥಳದಲ್ಲಿ ಚರಂಡಿ ಮಾಡಿಕೊಟ್ಟೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಕಣ್ರಿ. ಸೊ ಅದನ್ನ ನಾನು ಇನ್ನೂ ವೀಡಿಯೋ ಮಾಡಿಲ್ಲ, ಯಾಕಂದರೆ ಇನ್ನೂ ಸ್ವಲ್ಪ ಕಾಮಗಾರಿಗಳು ಪೆಂಡಿಂಗ್ ಇದೆ. ಅದಕ್ಕೋಸ್ಕರ ನಾನು ಅದನ್ನ ಹಂಗೇ ಬಿಟ್ಟಿದ್ದೀನಿ. ವೀಡಿಯೋ ಮಾಡ್ತೀನಿ ಮುಂದಿನ ದಿವಸ. ಯಾಕಂದರೆ ಅದು ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ನಾವು ಒಂದು ಚರಂಡಿ ವ್ಯವಸ್ಥೆ ಕಂಡಿರಲಿಲ್ಲ. ಅದರಲ್ಲಿ ಬಹಳ ಪ್ರಧಾನವಾದ ಕಾರ್ಯವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ MR ಮಂಜುನಾಥ್ರವರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಹಾಗೆ ಇವತ್ತಿನ ಒಂದು ಕಾಲಮಾನಕ್ಕೆ ತಕ್ಕಂತೆ ಕರೆಂಟ್ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, CC ರಸ್ತೆಗಳಿರ್ಬೋದು, ಆಮೇಲೆ ಬಹುಮುಖ್ಯವಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇರ್ಬೋದು, ಎಲ್ಲದರ ಕಡೆ ಹೆಚ್ಚಿನ ಒಲವನ್ನು ನೀಡಿ ಕೆಲಸ ಕಾರ್ಯ ಮಾಡೋದ್ರಲ್ಲಿ ಬಹಳ ಪ್ರಧಾನವಾದ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಸೊ ಇವತ್ತು ರಾಮನಗುಡ್ಡ ಕೆರೆಯನ್ನು ಈ ರೀತಿ ನಾವು ನೋಡಲಿಕ್ಕೆ ಸಿಗ್ತೈತೆ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಬಯಲಾಗಿ ಬಯಲಾಗಿ ಎಕ್ಕುಟ್ಟೋಗಿತ್ತು. ಸೊ ಇವತ್ತು ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳುತ್ತಾ, ಸೊ ಈ ಒಂದು ವಿಡಿಯೋನ ಎಲ್ಲ ಸಾರ್ವಜನಿಕ ವಲಯಕ್ಕೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ ಬಂಧುಗಳೇ. ಎಲ್ಲ ಸಾರ್ವಜನಿಕ ವಲಯಕ್ಕೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಇದೆ ವ್ಯವಸ್ಥೆ. ಸೊ ಇಲ್ಲಿ ಹೋಗ್ಬೋದು, ಏನೋ ಗೊತ್ತಿಲ್ವಲ್ಲಪ್ಪ, ಹೋಗ್ಬೋದಾ ಅಣ್ಣ? ಹೋಗ್ಬೋದು ಹಿಂಗೆ? ಹಾಂ ಹಾಂ, ಹಂಗೆ ಬರಲ್ಲ, ಹಿಂಗೆ ಹಾಂ. ಎಸ್, ಸೂಪರ್ ನೋಡ್ರಿ. ಹಾಗೆ ಒಂದು CC ರಸ್ತೆ, ಇಲ್ಲಿ ಬರ್ತಕ್ಕಂಥವ್ರಿಗೆ ರಸ್ತೆ ವ್ಯವಸ್ಥೆನೂ ಸಹ ಕೊಟ್ಟಿದ್ದಾರೆ. ವಾಟ್ ಅ ಬ್ಯೂಟಿಫುಲ್, ಸೂಪರ್ ಸೂಪರ್. ಇನ್ನು ಏನು ಹೇಳಬೇಕು, ಮಿಸ್ ಆಗ್ಬಿಟ್ಟಿರ್ತದೆ ಕೆಲವೊಂದು ವರ್ಡ್ಸು. ಯಾರು ಏನು ಬೈಕೊಂಬೇಡಿ ದಯವಿಟ್ಟು. ಇಲ್ಲಿ ಯಾವುದೇ ಪಕ್ಷವನ್ನು ಗುರುತಿಸಿ ನಾನು ಹೇಳ್ತಾ ಇಲ್ಲ, ಆಮೇಲೆ ಯಾವುದೇ ಯಾರನ್ನೂ ಅಷ್ಟೇ ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಒಂದೊಳ್ಳೆ ಕಾರ್ಯವನ್ನು ಗುರುತಿಸುವ ಕಾರ್ಯವನ್ನು ಮಾಡಿರ್ತೀವಿ. ಯಾಕಂದರೆ ಮುಂದಿನ ದಿವಸ ಇದೇ ತರಹ ಕೆಲಸಗಳು ಹೆಚ್ಚಾಗಬೇಕು. ಮುಂದಿನ ದಿವಸ ನಮ್ಮ ಕೌದಳ್ಳಿ ಗ್ರಾಮ ಸುತ್ತಮುತ್ತ ಹಳ್ಳಿಯ ಜನತೆ ಕುಡಿಯುವ ನೀರಿಲ್ಲದೆ ಪರದಾಡ್ತವ್ರೆ. ಅವ್ರಿಗೂ ಸಹ ಈ ತರಹದ ಒಂದು ವ್ಯವಸ್ಥೆಗಳು ಸಿಗಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಸಿಗಬೇಕು. ಹಾಗೆ ಏನು ಈಗಾಗಲೇ ಸರ್ಕಾರದಿಂದ 490 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿರ್ತಾರೆ. ಅದು ಪೂರ್ಣವಾಗಿ ಅವ್ರು ಇರೋದ್ರೊಳಗೆ ಯಶಸ್ವಿಯಾಗಿ ಎಲ್ರಿಗೂ ಸಮೃದ್ಧಿಯಾಗಿ ಕುಡಿಯೋ ನೀರು ಸಿಕ್ಬಿಡ್ಬೇಕು. ಅದಕ್ಕೋಸ್ಕರ ಇಷ್ಟೊಂದು ನಾನು ಬಿಂಬಿಸಿ ವಿಡಿಯೋ ಮಾಡಿದ್ದೀನಿ. ಧನ್ಯವಾದಗಳು.